ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತತೆಗಳಿಗೆ ಅನಂತ ಕೋಟಿ ನಮಸ್ಕಾರಗಳು ಹೇಳುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಂದಿನಂತೆ ಈ ವರ್ಷ ಕೂಡ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದೀನಿ. ಶಬರಿಮಲೆ ಹೋಗ್ತಾ ಇರೋ ಯಾತ್ರೆ ವಿಧಾನ ಹೇಳ್ತೀನಿ ಹೆಂಗೆ ಅಂದರೆ, ಯಾಕಂದರೆ ಸ್ವಾಮಿಗಳು 1 ಮಂಡಲ ಕಾಲ ವ್ರತ ಮಾಡಬೇಕು ಅಂತ ಎಲ್ಲ ಸ್ವಾಮಿಗಳು ಹೇಳ್ತಾರೆ. ಹೌದು, ಅದು ನಿಜ. ಬಟ್ ನಾನು ಮಾಡೋ ವ್ರತ ಹೇಗಿರುತ್ತೆ ಅಂದರೆ, ಶಬರಿಮಲೆಗೆ ಹೋಗ 1.5 ತಿಂಗಳಿಂದ ಕೂಡ ನನ್ನ ಎಲ್ಲ ಅಂದರೆ ಭಕ್ತಿಲಿ ಏನೇನು ಮಾಡಬೇಕು, ಏನೇನು ಬಿಡಬೇಕು ಎಲ್ಲ ಬಿಟ್ಟು ನಾನು ಶಬರಿಮಲೆ ಯಾತ್ರೆನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇಂದಿನಿಂದ, ಅಂದರೆ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 48 ದಿನ ಕಾಲ ಅಂದರೆ 1 ಮಂಡಲ ಕಾಲ ನಾನು ವ್ರತ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನನ್ನ ಕೆಲಸ ಆಗಲಿ ಅಥವಾ ಅಲ್ಲಿ ಇಲ್ಲಿ ಏನಾರ ಈವೆಂಟು ಅಥವಾ ಅಲ್ಲಿ ಹೋಗೋದಕ್ಕಾಗಲಿ, ಅಲ್ಲಿ ಮಾಂಸ ಅಥವಾ ಬೇರೆ ಏನಾರ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು 1.5 ತಿಂಗಳಿಂದನೇ ಕೂಡ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ದಿನನಿತ್ಯ ಬೆಳಗ್ಗೆ ಎದ್ದು ಏನೇನೋ ನಮ್ಮ ಕಾರ್ಯಗಳು, ಸ್ವಾಮಿಗಳು ಮಾಡೋ ಎಲ್ಲ ಕಾರ್ಯಗಳನ್ನೂ ಮಾಡಿಕೊಂಡು ಅಲ್ಲಿಂದ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಮಾಡೋ ಪ್ರತಿಯೊಂದು ಯಾತ್ರೆ ಕೂಡ ಅಯ್ಯಪ್ಪ ಸ್ವಾಮಿ ಸೇವೆಗೆ ಅಂತಲೇ ಮುಡಿಪಾಗಿಟ್ಟಿದ್ದೀನಿ. ನೀವೂ ಯಾರು 1 ಮಂಡಲ ಕಾಲ ಮಾಡೋಕ್ಕಾಗಲ್ಲ ಅಂದರೆ, ಕೆಲಸದ ನಿರಂತರದಿಂದ ದೂರ ಅಥವಾ ಬೇರೆ ಕಡೆ ಏನಾರು ಹೋಗ್ತಾರೆ, ದಯವಿಟ್ಟು ನೀವೇನು ಮಾಡಿ ಅಂದರೆ, ಶಬರಿಮಲೆಗೆ ಹೋಗೋ 1.5 ತಿಂಗಳಿಂದನೂ ಕೂಡ ನೀವು ನಿಮ್ಮ ಕಟ್ನಿಟ್ಟು ಪಾಡನ್ನ ನೀವು ಅಂದರೆ ಸ್ವಾಮಿಗಳು ಮಾಡೋ ಕಟ್ನಿಟ್ಟು ಸೇವೆಗಳನ್ನ ನೀವು ಮಾಡಿದ್ರೆ ಸ್ವಾಮಿ ಅಯ್ಯಪ್ಪ ನಿಮ್ಮ ಜೊತೆನೇ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮಾಡೋ ಇನ್ನೂ ಅನೇಕ ಆಚರಣೆ ಹಾಗೆ ಕಟ್ನಿಟ್ಟು ಪಾಡುಗಳನ್ನ ದಯವಿಟ್ಟು ನಾನು ಖಂಡಿತ ವೀಡಿಯೋ ಮಾಡ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.